ನಮ್ಮ ತಾಯಿ ಬಂದರು, ಊರಿಂದ ಬಂದು ನಾನು ಅವ್ರ ಮನೇಲಿ ಇದ್ದಾಗ ಮಾತಾಡಿಸಿ ಅವ್ರು ಕರ್ಕೊಂಡೋಗಿ ಹೋಟ್ಲಲ್ಲಿ ತಿಂಡಿ ಮಾಡಿಸುವಾಗ ಒಂದು ಮಾತು ಹೇಳಿದ್ರು, ಯಾವ ಸಂಬಂಧಿಕರ ಮನೇಲಿ ಇರಬೇಡ ನೀನು ಬೇಕಾದ್ರೆ ಎಲ್ಲಾದ್ರೂ ಬೀದಿಲಿ ಬೇಕಾದ್ರೆ ಕೂತ್ಕೊಂಡು ಚಪ್ಪಲಿ ಹೊಲಿ, ಚಿಂತೆ ಇಲ್ಲ, ಯಾರ ಮನೇಲೂ ಇರಬಾರ್ದು ನೀನು ಅಂತ ಹೇಳಿ ಅವರು ಕೊಳ್ಳಲಿದ್ದಂತ ಒಂದು ಕಾಸಿನ ಸರ, ನಮ್ಮ ಅಜ್ಜಿ ಕೊಟ್ಟಂತ ಕಾಸಿನ ಸರ, ಅದನ್ನ ಆಗ ಭಾರಿ ದೊಡ್ಡ ಚಿನ್ನದ ಸರ ಅದು. ಅಲ್ಲಿ 70,000 ರೂಪಾಯಿಗೆ ಮಾರ್ಬಿಟ್ಟು ಸ್ಟೇಟ್ ಅಲ್ಲಿ ಚೌಡೇಶ್ವರಿ ಟೆಂಪಲ್ ಸ್ಟೇಟ್ ಅಲ್ಲಿ ಮಾರಿ ನನ್ಗೆ 70,000 ರೂಪಾಯಿ ಕೊಟ್ರು. ಮಗನ ಇದ್ರಲ್ಲೇ ಬದುಕಿ ನೀನ್ ಚೆನ್ನಾಗಿ ಆದಾಗ ಊರಿಗೆ ಬಾ, ಅಲ್ಲಿವರೆಗೂ ಬರಬೇಡ ಊರಿಗೆ ಅಂತ ಹೇಳಿ. ಆಗ ನಾನು ಸೈಕಲ್, ಈ ಡಬಲ್ ಕ್ಯಾರಿಯರ್ ಅಂತ ಸೈಕಲ್ ತಗೊಂಡು ಸ್ಟೇಷನರಿನ, ನಾನು ಅಲ್ಲಿ ಕೆಲಸ ಬಿಟ್ಟೆ, ಸ್ಟೇಷನರಿ ತಗೊಳ್ಳೋದು, ಅಲ್ಲೇ ನನಗೆ ಪರಿಚಯ ಆಗಿದ್ರೆ ಹೆಂಗಾದ್ರು ತಗೊಳ್ಳೋದು, ಇಡೀ ಬೆಂಗಳೂರು ಸುತ್ತೋದು, ಸೈಕಲ್ ಹೊಡೆಯೋದು, ಎಲ್ಲ ಹೋಲ್ಸೇಲ್ ತಗೊಂಡು ರೀಟೇಲ್ ರೈಟಿಗೆ. ನಿಮ್ ತಾಯಿಯವ್ರು 70,000 ಕೊಟ್ಟ ಮೇಲೆ ನೀವು ಮಹೀಂದ್ರ ಇಟ್ಬಿಟ್ಟೆ. ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಸಂಪಾದನೆ ಮಾಡಿದೆ. ಅದಾದ್ಮೇಲೆ ನನಗೆ ನಮ್ಮ ಆದಿಚುಂಚನಗಿರಿ ಶ್ರೀಗಳನ್ನ ಒಂದ್ಸಲಿ ಭೇಟಿ ಮಾಡಬೇಕು, ಬಾಲಗಂಗಾಧರನಾಥ ಸ್ವಾಮೀಜಿ ಅಂತ ಹೋದಾಗ ಅವರು ಹೇಳಿದ್ರು, ನೀನು ಒಂದು ಆಡಿಯೋ ಕಂಪ್ನಿ ಯಾಕೆ ಮಾಡಬಾರ್ದು ನೀನು ಅಂದ್ರು. ಅವ್ರದ್ದು ಒಂದಷ್ಟು ಹಾಡುಗಳನ್ನ ಬರ್ಸಿಟ್ಕೊಂಡಿದ್ರು ಅವರು ದೊಡ್ಡರಂಗೇಗೌಡರ ಜೊತೆಯಲ್ಲಿ. ಆಗ ಅದನ್ನ ಮಾಡಬಹುದಲ್ಲ ಅಂತ ಅಂದ್ರು. ಆಯ್ತು ನೋಡೋಣ ಸ್ವಾಮೀಜಿ ಅಂತ ಹೇಳಿದೆ. ಇದನ್ನ ನೀನು ರಿಕಾರ್ಡ್ ಮಾಡಿಸು ಅಂತಾರೆ. ಇಲ್ಲಿ ಒಂದ್ ಕಡೆ ಬಾಲಗಂಗಾಧರ ಸ್ವಾಮೀಜಿ ಹೇಳ್ತಾರೆ, ಇರ್ತಾರೆ. ಆಗ ನಾನೇನ್ ಮಾಡ್ತೀನಿ, ಈ ಬಿಸ್ನೆಸ್ ಮಧ್ಯದಲ್ಲಿ ಒಂದು ಗಾರ್ಮೆಂಟ್ಸ್ ಉದ್ಯಮ ಪ್ರಾರಂಭ ಮಾಡ್ತೀನಿ. ಆಮೇಲೆ ಒಂದು ಆಡಿಯೋ ಕ್ಯಾಸೆಟ್ ಕಂಪ್ನಿ ಮಾಡ್ತೀನಿ, ಶ್ರೀಮಾತ ಆಡಿಯೋ ಅಂತ. ಮತ್ತೆ ಗಾರ್ಮೆಂಟ್ಸ್ ಉದ್ಯಮ, ಪುಷ್ಪ ಗಾರ್ಮೆಂಟ್ಸ್ ಉದ್ಯಮ ಅಂತ ನನ್ನ ತಂಗಿ ಹೆಸರು, ಪುಷ್ಪ ಗಾರ್ಮೆಂಟ್ಸ್ ಅಂತ. ಈ 3 ಉದ್ಯಮ ಸ್ಟಾರ್ಟ್ ಆಗುತ್ತೆ, ನನಗೆ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಕ್ಯಾಸೆಟ್ ಮಾಡ್ತಾ ಒಳ್ಳೆ ಸಂಪಾದನೆ ಮಾಡಿದೆ. ಆಗ ನಾನು ಒಂದು ಮಾರುತಿ ಹೊಸ ವ್ಯಾನ್ ತಗೊಂಡು 3/4 kg ಗೋಲ್ಡ್ ಹಾಕೊಂಡು ಆಗ ಊರ್ಗೋದೆ. ಯಾರ್ಯಾರು ನಮ್ಮ ಅಪ್ಪಾಜಿ ಹತ್ರ ನನ್ನ ಮೇಲೆ ಚಾಡಿ ಹೇಳ್ತಿದ್ರಲ್ಲ, ಅವರೆಲ್ಲ ಬಂದು ಕೂತಿದ್ರು ಅವತ್ತು ನೋಡ್ಲಿಕ್ಕೆ. ಹಾಗೆ ಅಲ್ಲಿಂದ ಊರು ಸಂಪರ್ಕ ಪ್ರಾರಂಭ ಆಯಿತು. ಅದಾದ್ಮೇಲೆ ನಾನು ಇದೆಲ್ಲ ಬಿಸ್ನೆಸ್ ಒಂದ್ ಕಡೆ ನಡೀತಾ ಇತ್ತು. ಒಂದಷ್ಟು ಸಂಪಾದನೆ ಮಾಡಿದೆ. ಊರಲ್ಲಿ ಮೊದಲು ಹೋಗಿ 15 ಎಕರೆ ಜಮೀನ್ ಮಾಡಿದೆ ಊರಲ್ಲಿ, ತೋಟ. ಯಾಕೆ ನಮ್ಗೆ ತೋಟ ಇರ್ಲಿಲ್ಲ. ಒಂದು ಕಾಯಿ ತಿಂದಿದ್ದಕ್ಕೆ ಅವತ್ತು ಹೊಡೆದಿದ್ರಲ್ಲ, ನಾ ಚಾಲೆಂಜ್ಗೆ 15 ಎಕರೆ ತೋಟ ಮಾಡಿದೆ, ತೆಂಗಿನ ತೋಟ ಮಾಡಿದೆ. ಎಲ್ಲ ಬಿಸ್ನೆಸ್, ಒಳ್ಳೆ ಬಿಸ್ನೆಸ್ ನಡೀತು. ಗಾರ್ಮೆಂಟ್ಸ್ ಉದ್ಯಮ, ಆಡಿಯೋ ಉದ್ಯಮ, ಸ್ಟೇಷನರಿ ಸಪ್ಲೈ ಮಾಡ್ತಾ ಇದ್ದೆ. ಆಮೇಲೆ ಹೆಚ್ಚುವರಿ ನಾನು ಬಾಂಬೆಯಿಂದ ಗೋಲ್ಡ್ ತರಿಸಿ ಚಿಕ್ಕಪೇಟೆ ಅವಿನಿ ರೋಡ್ ಅಲ್ಲಿ ಗೋಲ್ಡ್ ನ ಹೋಲ್ಸೇಲ್ ಆಗಿ ಗೋಲ್ಡ್ ಸಪ್ಲೈ ಮಾಡಿ ಕೊಡ್ತಾ ಇದ್ದೆ. ಇದೆಲ್ಲ ಚೆನ್ನಾಗಿ ಹಿಡಿತು, ಬಿಸ್ನೆಸ್ ಕೈ ಹಿಡಿತು. ಹೆಚ್ಚು ಕಡಿಮೆ ಆ ಸಂದರ್ಭಕ್ಕೂ ನಾನು ಚೆನ್ನಾಗಿ ಒಂದು 15-20 ಕೋಟಿವರೆಗೂ ಸಂಪಾದನೆ ಮಾಡಿದೆ. ಅವಾಗ್ಲೇ ಊರಿಗೆ ಹೋದೆ, ಊರಲ್ಲಿ ಆಸ್ತಿ ಮಾಡಿದೆ, ಎಲ್ಲ ಮಾಡಿದೆ. ಇಲ್ಲೊಂದು ಸೈಟ್ ತಗೊಂಡೆ, ಮನೆ ಕಟ್ಕೊಂಡೆ. ಅದೇ ಸಂದರ್ಭಕ್ಕೆ ಮದುವೆ ಆದೆ. ಎಲ್ಲ ಇದ್ರೂ ಸಹ ನಾನು ಆಗಿದ್ದು ಮದುವೆ ಕುವೆಂಪು ಮಂತ್ರ ಮಾಂಗಲ್ಯ, ಸರಳವಾಗಿ ಆಗ್ಬೇಕು ಅಂತ ಮದುವೆ ಆದೆ. ಆಮೇಲೆ ನನಗೆಲ್ಲ ಈ ಹೋರಾಟದ ಯಾವಾಗ ರಾಜ್ಕುಮಾರ್ ಅಭಿಮಾನಿ ಸಂಘ ಹೆಚ್ಚು ಸಂಪರ್ಕ, ರಾಜ್ಕುಮಾರ್ ಅವರ ಸಂಪರ್ಕ, ಅಭಿಮಾನಿ ಸಂಘದ ಸಂಪರ್ಕ ಆಯಿತು. ಆಗ ನಾನೇನ್ ಮಾಡಿದೆ, ಒಂದೊಂದೇ ಉದ್ಯಮವನ್ನ ನಮ್ಮ ಬೇರೆಯವರಿಗೆ ವಹಿಸ್ಬಿಟ್ಟು ನಾನು ಇದರಲ್ಲಿ ಜಾಸ್ತಿ ಅಭಿಮಾನಿ ಸಂಘದಲ್ಲಿ ಹೋರಾಟದಲ್ಲಿ, ಚಳವಳಿಯಲ್ಲಿ ಪ್ರಾರಂಭ ಮಾಡಕ್ಕೆ ಶುರುವಾಯಿತು. ಹೀಗೆ ಮಾಡ್ತಾ ಹೋದ. ಆಗಾಗ ರಾಜ್ಕುಮಾರ್ ಕುಟುಂಬದಿಂದ ಒಂದು ಸ್ಟೇಟ್ಮೆಂಟ್ ಬರೋದು. ಏನಾದ್ರೂ ಈ ಹೋರಾಟದಲ್ಲಿ ಒಂದು ಸಣ್ಣ ಘಟನೆ ಆದ್ರೂ ರಾಜ್ಕುಮಾರ್ ಕುಟುಂಬ, ಚಿನ್ನೇಗೌಡರು ಇಲ್ಲ ಪಾರ್ವತಮ್ಮನವರು ಒಂದು ಸ್ಟೇಟ್ಮೆಂಟ್ ಹಾಕ್ಬಿಡೋರು ಪತ್ರಿಕೆಗೆ, ಈ ಅಭಿಮಾನಿ ಸಂಘಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ಅಂದ್ರೆ ಅವು ಗಲಾಟೆನಾರ ಆದ್ರೆ
ಆಗುತ್ತೇನೋ ಅಡ್ವಾನ್ಸ್ ಹಿಂದಿನ ದಿವಸನೇ ಹಾಕ್ಬಿಡೋರು. ಓಕೆ ಓಕೆ. ಆಗ ಆ ಚಳುವಳಿ ಅಲ್ಲೇ ಕುಸ್ತು ಹೋಗೋದು, ಸಂಬಂಧನೇ ಇಲ್ಲ ಅಂತ. ಸಂಬಂಧ ಇಲ್ಲ ಅಂತ ಹೇಳ್ಬಿಡೋರು. ಹೀಗೆ ಇದ್ದಾಗ ನಾನು ಅಂದ್ಕೊಂಡೆ, ಯಾಕೆ ಒಂದು ಸಂಘಟನೆ, ಕನ್ನಡ ಪರ್ವ ಸಂಘಟನೆ, ಯಾಕಂದ್ರೆ ನನ್ಗೆ ಬಾಂಬೆ ಅನುಭವ ಇತ್ತು, ಅಲ್ಲಿಯ ಶಿವಸೇನೆ ಮಾಡ್ತಿದ್ದಂತ ಇದು, ಯಾಕೆ ಇಲ್ಲಿ ಆ ಥರದೊಂದು ಚಳುವಳಿ ಸಂಘಟನೆಯನ್ನು ಕಟ್ಟಬಾರದು ಅಂತ ಹೇಳಿ ಮಾಡಿ, ಆಗ ಒಂದು 20-30 ಜನ ಹುಡುಗರನ್ನ ಕೂರಿಸ್ಕೊಂಡು, ಸ್ವಲ್ಪ ಇವ್ರನ್ನೆಲ್ಲ ಕೂರಿಸ್ಕೊಂಡು, ಆಗ ಫಸ್ಟ್ ನಾವು ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಹೆಸರು ಹೆಂಗ್ ಬಂದಿದ್ದು ಗೌಡ್ರೆ, ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಕಲ್ಪನೆ ಬಂದಿದ್ದು ಹೇಗೆ? ಅವತ್ತಿನ ಸಂದರ್ಭ ಬೆಂಗಳೂರು ಹಂಗಿತ್ತು. ಪ್ರಾರಂಭದಲ್ಲಿ ಎಜಿ ಕಚೇರಿ ಅಂತ, ಅಕೌಂಟೆಂಟ್ ಜನರಲ್ ಕಚೇರಿ ಅಂತ ಬೆಂಗಳೂರಲ್ಲಿದೆ, ವಿಧಾನಸೌಧ ಪಕ್ಕದಲ್ಲಿ. ಅಲ್ಲಿ 30 ಜನ ಕನ್ನಡಿಗರು ಕೆಲಸ ಮಾಡ್ತಿದ್ದಂತ ಹುದ್ದೆ ಖಾಲಿ ಇತ್ತು. ಅದಕ್ಕೆ 30 ಜನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಇದು ಮಾಡುವಾಗ 30 ಜನ ತಮಿಳರನ್ನ ಆಯ್ಕೆ ಮಾಡಿದ್ರು ಅಲ್ಲಿಗೆ. ಆಗ ನಾವು ಅಲ್ಲಿಂದ ಚಳುವಳಿ ಸ್ಟಾರ್ಟ್ ಆಯ್ತು. ಎಜಿ ಕಚೇರಿಯಿಂದ ಚಳುವಳಿ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಫಸ್ಟ್ ಚಳುವಳಿ. ಎಜಿ ಕಚೇರಿಯಲ್ಲಿ ಕನ್ನಡಿಗರಿಗೆ ಯಾಕೆ ಕೆಲಸ ಕೊಡಲ್ಲ, ಆ 30 ಜನ ಯಾಕೆ ತಮಿಳರು ಮಾಡ್ಬೇಕಿಲ್ಲಿ, ಕರ್ನಾಟಕದಲ್ಲಿ ಕನ್ನಡಿಗರಿಲ್ವಾ ಅಂತ ಒಂದು 40-42 ದಿವಸ ಚಳುವಳಿ ಹಂತದ ಚಳುವಳಿ ಪ್ರಾರಂಭ ಮಾಡಿದ್ರು. ಆಗ ಕೇಂದ್ರದಲ್ಲಿ ಗೃಹ ಸಚಿವರು LK ಅಡ್ವಾಣಿ, ಲಾಲ್ ಕೃಷ್ಣ ಅಡ್ವಾಣಿ ಅವರು ಆಗ ಹೌದು ಅವ್ರು ಕೇಳೋದು ಸರಿ ಇದೆ ಅಂತ ಹೇಳಿ ಆ 30 ಜನರನ್ನ ಮತ್ತೆ ಕೇಂದ್ರದಿಂದ ವಾಪಸ್ ಕರೆಸ್ಕೊಂಡು 30 ಜನ ಕನ್ನಡಿಗರನ್ನ ಅಲ್ಲಿ ನೇಮಕ ಮಾಡಿದ್ರು. ಮೊದಲ ಹೋರಾಟ ಅದು. ಶ್ರೀರಾಮ್ಪುರದಲ್ಲಿ ಇವತ್ತೇನಾದ್ರೂ ತಮಿಳು ಮಾತಾಡಿದ್ರೆ ಇವತ್ತು ಕನ್ನಡದ ಹುಡುಗರು ಕುರುಪು ಹಾಕೋ ಕಾಲ ಬಂದಿದೆ. ಇದು ಗೊತ್ತಾಗಬೇಕು, ಇದು ನಮ್ ಜನಕ್ಕೆ ಗೊತ್ತಾಗಬೇಕು. ಎಲ್ಲೋ ಕುತ್ಕೊಂಡು ಯಾರೋ ಬಗ್ಗೆ ಮಾತಾಡ್ತಾರಲ್ಲ, ಯಾವ ಬೋನ್ದಿಂದ ಬಂತು ಆಚೆಗೆ, ಹುಲಿ ಬೋನಿಂದ ಆಚೆಗೆ ಬಂದು ಅಷ್ಟೆಲ್ಲ ಗರ್ಜಿಸಿದೀವಿ, ಅದೆಲ್ಲ ಗರ್ಜಿಸ್ತೀವಿ. ಇಚ್ಛಿತಿಗೆ ಸುಮಾರು ನನ್ನ ಮೇಲೆ 96 ಕೇಸ್ ಇತ್ತು. 96 ಕೇಸು. ಈಗ ಎಷ್ಟಿದೆ? 42 ಕೇಸ್ ಇದೆ ಈಗ್ಲೂ. ಈಗ 42 ಕೇಸ್ ಫೇಸ್ ಮಾಡ್ತಾ ಮೊನ್ನೆ ಸಿದ್ದರಾಮಯ್ಯನವರು ಒಂದು 16-18 ಕೇಸ್ ಹಾಕಿರ್ ನನ್ನ ಮೇಲೆ. ಎಲ್ಲ ಹೇಳ್ತಾರೆ ನಾರಾಯಣಗೌಡರು ಕಾಂಗ್ರೆಸ್ ಪರ. ಯಾವ ಪರ ರೀ? ಯಾರು ಕಾಂಗ್ರೆಸ್? ಸಿದ್ದರಾಮಯ್ಯ ಯಾರು? ಕಾಂಗ್ರೆಸ್ ಅಲ್ವಾ? DK ಶಿವಕುಮಾರ್ ಯಾರು? ಕಾಂಗ್ರೆಸ್ ಅಲ್ವಾ? ಇದೇ DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ನನ್ನ ಜೈಲಿಗೆ 16 ದಿವಸ ಕಳಿಸಿ ನನ್ನ ಮೇಲೆ 16 ಕೇಸ್ ಹಾಕಿರಲ್ರಿ. 2 ದಿವಸ ಊಟ ಕೊಡ್ಲಿಲ್ಲ, ಜೈಲು ಒಳಗಡೆ ನನ್ನ ಒಂಟಿಯಾಗಿ ಇಟ್ಟು ಹಿಂಸೆ ಕೊಟ್ರು. 2 ದಿವಸ ಊಟ ತಿಂಡಿ ಏನು ಕೊಡ್ಲಿಲ್ಲ ಜೈಲು ಹೊರಡಲ್ಲಿ. ಕುಡಿಯಕ್ಕೆ ಒಂದು ಬಾಟ್ಲು ನೀರು ಇಟ್ಟಿರ್ಲಿಲ್ಲ. ಈ ಸತ್ಯ ಹೊರಗಡೆ ಸಮಾಜಕ್ಕೆ ಗೊತ್ತಿಲ್ಲ, ಜನಕ್ಕೆ ಗೊತ್ತಿಲ್ಲ. ನಾರಾಯಣಗೌಡರು ಕಾಂಗ್ರೆಸ್ ಪರವಾಗಿದ್ದಾರೆ. ಯಾವ ಕಿತ್ತೋದ್ ಪರವಾಗಿರ್ಬೇಕು ನಾವು? ಇಷ್ಟೊಂದು ಹೋರಾಟ ಮಾಡಿದ್ದೀರಿ, ಇಷ್ಟೊಂದು ಕಷ್ಟಪಟ್ಟಿದ್ದೀರಿ, ಯಾವ ವಿಚಾರಕ್ಕಾಗಿ? ನಿಮ್ಮ ಸ್ವಾರ್ಥಕ್ಕಾಗಿಯಾ? ನಿಮಗೇನು ಸಿಕ್ತು ಗೌಡ್ರೆ ಈ ಹೋರಾಟಕ್ಕಾಗಿ? ಏನು ಸಿಕ್ಕಿಲ್ಲ, ಎಂಥದ್ದು ಸಿಕ್ಕಿಲ್ಲ. ಬಹುಶಃ ಕನ್ನಡದ ಇತಿಹಾಸ ಮುಂದಿನ ದಿನಗಳ ಯಾರು ಬರೆಯೋದಾದ್ರೆ ಆ ಇತಿಹಾಸದ ಪುಟದಲ್ಲಿ ಒಬ್ಬ ನಾರಾಯಣಗೌಡ ಉಳಿದಿರ್ತಾನೆ ಅಷ್ಟೇ. ಅದನ್ನೂ ಉಳಿಲಿ ಅಂತಲೂ ನಾನು ಇವತ್ತರೆಗೂ ಹೋರಾಟ ಮಾಡಿಲ್ಲ. ಈಗ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಬೆಳಗ್ಗೆ, ಭಗವಂತ ನನಗೆ ಆರೋಗ್ಯ ಕೊಡಪ್ಪ, ಯಾವುದೇ ಕಾಯಿಲೆ ಕಸಾಯ ಕೊಟ್ಟು ಸಾಯಿಸ್ಬೇಡ, ನನ್ನ ಹೋರಾಟದ ಹಾದಿಯಲ್ಲಿ ಒಂದ್ ದಿವಸ ಸಾಯಿಸ್ಬಿಡು. ಹೋರಾಟದ ಹಾದಿಯಲ್ಲಿ ನಾರಾಯಣಗೌಡ ಸತ್ತ ಅನ್ನೋ ಸುದ್ದಿ ಈ ನಾಡಿಗೆ ಮುಟ್ಲಿ. ಅದು ಬಿಟ್ರೆ ಯಾವುದೇ ಕಾಯಿಲೆ ಕಸಾಯ ಕೊಟ್ಟು ಸಾಯಿಸ್ಬೇಡ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇಹದ ಕೊನೆ ಹನಿ ರಕ್ತ ಇರೋವರೆಗೂ ಹೋರಾಡಿ ಸಾಯ್ತೀನಿ ಕನ್ನಡಕ್ಕಾಗಿ. ಯಾವನಿಗೂ ತಲೆ ತಗ್ಸಲ್ಲ, ತಲೆ ಬಹಗಲ್ಲ ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ, ಕನ್ನಡದ ಮಕ್ಕಳಿಗೋಸ್ಕರ. ಎಂಥದೇ ಬರಲಿ. ಇವ್ರು ತಗೊಂಡೋಗಿ ನಾಮಫಲಕ ಹೋರಾಟದಲ್ಲಿ ಜೈಲಲ್ಲಿ ಇಟ್ರಲ್ಲ, ಆ 2 ರಾತ್ರಿ ನಾನು ಅನುಭವಿಸಿದಿತ್ತಲ್ಲ, ಯಾರು ಕನ್ನಡದವರು ಚಳವಳಿಗಾರರು ಯಾರು ಅನುಭವಿಸೋಕೆ ಸಾಧ್ಯ ಇಲ್ಲ. ಆಗ ನನ್ನ ಆರೋಗ್ಯ ಪ್ರಾಬ್ಲಮ್ ಇತ್ತು, ತೊಂದರೆ ಇತ್ತು. ಟ್ಯಾಬ್ಲೆಟು ಕೊಡಲಿಲ್ಲ, ಒಂದು ಬಾಟ್ಲು ನೀರು ಕೊಡಲಿಲ್ಲ. ಬೆಳಗಿನ ಜಾವ ಹಸು ತಡೆಯಕ್ಕಾಗದರೆ 2ನೇ ದಿವಸ ಸ್ನಾನಕ್ಕೆ ಅಂತ ನೀರು ಬಿಡ್ತಾರೆ ಜೈಲಲ್ಲಿ.
ಬೀಚಿಂಗ್ ಪೌಡರ್ ಹಾಕಿರ್ತಾರೆ, ಅದನ್ನು ಕುಡಿದು ಹೊಟ್ಟೆ ಎಷ್ಟು ಮಳಸೋದು ಅಂದ್ರೆ, ನನ್ನ ಜಾಗದಲ್ಲಿ ಯಾರು ಇದ್ರೆ ಇನ್ನೊಂದು ದಿವಸ ಕನ್ನಡ ಕರ್ನಾಟಕ ಕನ್ನಡಿಗ ಅಂತ ಹೇಳಿ ಮಾತಾಡಬಾರ್ದು ಅಂತ ಎಲ್ಲ ಪರಿಸ್ಥಿತಿ ಮಧ್ಯದಲ್ಲಿ ಯಾವತ್ತೂ ನನ್ನ ಸ್ವಾರ್ಥ ಇಟ್ಕೊಳ್ಳಿಲ್ಲ. ಇದನ್ನೆಲ್ಲ ನಾವು ಹೊರಗಡೆ ಹೇಳ್ಕೊಂಡ್ರೆ ಹೋರಾಟಕ್ಕೆ ಬರುವಂತವ್ರು ಯಾರು ಬರ್ತಾರೆ? ಯಾರಿಗೆ ಬೇಕು ಈ ಕನ್ನಡ, ಯಾರಿಗೆ ಬೇಕು ಈ ಕರ್ನಾಟಕ, ಯಾರಿಗೆ ಬೇಕು ಕನ್ನಡಿಗರು ಅನ್ನೋ ಮನಸ್ಥಿತಿ ಬರುತ್ತಲ್ಲ ಅಂತ ಹೇಳಿ ಒಬ್ಬರ ಹತ್ರ ಹೇಳ್ಕೊಳ್ದಂಗೆ ಇಲ್ಲಿ ಕುತ್ಕೊಂಡು ಇವತ್ತು ಮಾತಾಡ್ತೀನಿ. ತಡೆಯಕ್ಕೆ ಆಗದಲ್ಲೇ ಮಾತಾಡ್ತಾ ಇದ್ದೀನಿ. ಈಗ 26% ಕನ್ನಡಿಗರು ಬೆಂಗಳೂರಲ್ಲಿ ಎನ್ನುವಾಗ ಇನ್ನು 10 ವರ್ಷ ನಾರಾಯಣಗೌಡರು ರಕ್ಷಣಾ ವೇದಿಕೆ ಸುಮ್ಮನಾದ್ರೆ ಬೆಂಗಳೂರು ಪರಿಸ್ಥಿತಿಯಲ್ಲಿ ಹಗಲೊತ್ತು ಕನ್ನಡಿಗರನ್ನ ಬ್ಯಾಟ್ರಿ ಹಾಕಿ ಹುಡುಕ್ಬೇಕು.